ನಮಸ್ಕಾರ ಮಿಸಸ್ ಭಾರತಿ. ನಮಸ್ಕಾರ. ನೀವು ಯಾಕೆ ಈ ದೇವಸ್ಥಾನನ ಸೆಲೆಕ್ಟ್ ಮಾಡಿದ್ರಿ, ಇಲ್ಲೇ ಬಂದು ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಪ್ರತಿ ವರ್ಷ ನಮ್ಮ ಅತ್ತೆ ಇರಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗೋರು. ಮತ್ತು ವರ್ಷಕ್ಕೊಂದ್ಸತಿ ಸ್ವಾಮಿದು ಕತೆ ಓದಿಸ್ತಾ ಇದ್ವಿ ಮನೆಯಲ್ಲಿ. ರಾತ್ರಿ ಒಂದು 10 ಗಂಟೆಗೆ ಶುರು ಆದರೆ ಬೆಳಗ್ಗೆ 5 ಗಂಟೆವರೆಗೂ ಕತೆ ಓದಿಸ್ತಾಯಿದ್ರು. ಹಾಗಾಗಿ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಸ್ವಲ್ಪ ವರ್ಷ ಮನೆಯಲ್ಲೂ ಮಾಡಿದ್ವಿ, ನಮ್ಮ ಅತ್ತೆ ನಂತರನೂ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ಮನೆಯಲ್ಲಿ ಮಾಡೋದು ಸ್ಟಾಪ್ ಮಾಡಬೇಕಾಯಿತು. ಹೀಗಾಗಿ ದೇವಸ್ಥಾನದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರು ಸ್ವಾಮಿ. ಹಾಗಾಗಿ ಈ ದೇವಸ್ಥಾನದಲ್ಲೇ ಮಾಡೋಣ ಅಂತ ಮಾಡಿಸಿದ್ರು. ಸರ್, ನೀವು ತಮ್ಮ ಪರಿಚಯ ಮಾಡಿಕೊಡ್ತೀರಾ ನಮಗೆ? ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ನಾನು ನಿವೃತ್ತನಾದೆ. ಈಗ ಒಂದು ವರ್ಷ ಆಯಿತು ನಾನು ನಿವೃತ್ತನಾಗಿ 1 ವರ್ಷ ಆಯಿತು. ನನ್ನ ಉದ್ಯೋಗ ಈಗಾಗಲೇ ಹೇಳಿದ ಹಾಗೆ ಉಪಾಧ್ಯಾಯನಾಗಿ ಸುಮಾರು ಒಂದು 25 ವರ್ಷ ವರ್ಕ್ ಮಾಡಿದೆ. ತದನಂತರ ಸುಮಾರು ಒಂದು 10-15 ವರ್ಷ ನಾನು ಮುಖ್ಯೋಪಾಧ್ಯಾಯನಾಗಿ ವರ್ಕ್ ಮಾಡಿದೆ ಪ್ರೌಢಶಾಲೆಯಲ್ಲಿ. ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡುವುದು ನನ್ನ ವೃತ್ತಿ. ನಿಮಗೆ ಈ ಒಂದು ಹರಿಕಥೆನ ಅದು ಎಲ್ಲ ಯೂಟ್ಯೂಬ್, ನೆಟ್ಫ್ಲಿಕ್ಸ್, OTT ಅಂತ ಹೇಳಿ ಟೆಲಿವಿಷನಲ್ಲಿ ನೋಡ್ತಾ ಇರ್ತಾರೆ ಜನಗಳಿಗೆ ಬೆಲೆನೇ ಇಲ್ಲ. ಇದು ಒಂದು ರೀತಿ ಹೇಳಬೇಕಂದ್ರೆ ಕಳೆದೋಗಿರೋ ಕಲೆ. ಈ ಒಂದು ಕಳೆದೋಗಿರೋ ಕಲೆಯನ್ನು ಅವರು ಪ್ರತಿಭಾವಂತರಾದ ಮಿಸ್ಟರ್ ಬಾಲಾಜಿ ಅವರ ಕೈಯಲ್ಲೇ ಹರಿಕಥಾ ದಾಸರು ಅವರು ಪಾರಾಯಣ ಮಾಡಬೇಕು, ಅವ್ರ ಕೈಲೇ ಮಾಡಿಸ್ಬೇಕು ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು? ನಾನು ಈಗ ನಮ್ಮಲ್ಲಿ ಈಗಾಗಲೇ ನಮ್ಮ ಶ್ರೀಮತಿಯವರು ಹೇಳಿದ ಹಾಗೆ ಸುಮಾರು ಒಂದು 20-25 ವರ್ಷದಿಂದ ನಮ್ಮ ತಾಯಿಯವರು ಈ ಒಂದು ಶನಿಮಹಾತ್ಮ ಕಥೆಯನ್ನು ಮನೆಯಲ್ಲಿ ಮಾಡಿಸ್ತಾಯಿದ್ರು. ಸುಮಾರು ಇದು ರಾತ್ರಿ ಒಂದು 10 ಗಂಟೆಗೆ ಪ್ರಾರಂಭ ಆದರೆ ಬೆಳಗಿನ ಜಾವ 5 ಗಂಟೆವರೆಗೂ ಮಾಡ್ತಾಯಿದ್ರು ಕಥಾಭಾಗವನ್ನು. ಅದು ನಿಜವಾಗ್ಲೂ ನಮಗೆ ಆ ಆಸಕ್ತಿ ಅವತ್ತಿಂದ ನಮಗೆ ಮನಸ್ಸಲ್ಲಿತ್ತು. ಮನೆಯಲ್ಲಿ ಈಗ ಕಥಾಭಾಗವನ್ನು ಮಾಡಿಸ್ಬೇಕು, ಇಡೀ ದಿವಸ ಮಾಡಿಸ್ಬೇಕು, ಇಡೀ ರಾತ್ರಿ ಮಾಡಿಸ್ಬೇಕು ಅಂತ. ಆದರೆ ಈ ಒಂದು ಈಗ ದೇವಸ್ಥಾನದಲ್ಲಿ ನಾವು ಈ ಕಥಾಭಾಗವನ್ನು ಮಾಡಿಸ್ಬೇಕು ಇಡೀ ರಾತ್ರಿ ಅಂತ ಅಂದ್ಕೊಂಡಾಗ ಅದು ನಮ್ಮಲ್ಲಿ ಹೇಳಿದರು ಈ ದೇವಸ್ಥಾನದಲ್ಲಿ, ಇಲ್ಲ 3 ಗಂಟೆ ಅಥವಾ 4 ಗಂಟೆ ಅವಧಿಯಲ್ಲಿ ಕಥೆಯನ್ನು ಮಾಡ್ಬೋದು, ಹೀಗೂ ಉಂಟು ಅಂತ ಅಂದರು. ಆದರೆ ನಾವು ಆಗ ಇಡೀ ರಾತ್ರಿ ಮಾಡಬೇಕಾದ್ರೆ ಇದ್ದಂಥ ಒಂದು ಇದು ಆ ಒಂದು ಆಸಕ್ತಿ, ಆ ಒಂದು ಇದು ಸಂಗೀತದ ಒಂದು ಇದು ನಮಗೆ ಕಿವಿಗೆ ಬೀಳ್ತಿದ್ದಂತಹ ಒಂದು ಆ ಸಂಗೀತದ ಒಂದು ಆ ಸೌಂದರ್ಯ ನಿಜಕ್ಕೂ ಸಹ ಕೇವಲ 4 ಗಂಟೆಯಲ್ಲಿ ನಮಗೆ ಇಂಥ ಒಂದು ರಸದೌತಣ, ಇಂಥ ಒಂದು ಸಂಗೀತಮಯವಾದಂಥ ರೀತಿಯಲ್ಲಿ ನಮ್ಮನ್ನು ಆಕರ್ಷಣೆ ಮಾಡಿದ್ರು ಅಂದರೆ ನಿಜಕ್ಕೂ ಸಹ ನೀವು ಹೇಳಿದ ಹಾಗೆ ಯೂಟ್ಯೂಬು ಏನೇನೂ ಇಲ್ಲ. ಇದು ಇಡೀ ರಾತ್ರಿ ಇಂಥ ಒಂದು ಸಂಗೀತ ಕೇಳಿದ್ರೆ ನಿಜಕ್ಕೂ ಎಂಥ ವ್ಯಕ್ತಿಯು ಸಹ ಎದ್ದು ಬಂದು ಕೂತ್ಕೊಂಡು ಕೇಳುವಂಥ ಆಸಕ್ತಿಯನ್ನು ಇಂಥ ಒಬ್ಬೊಬ್ಬ ಹರಿಕಥಾ ದಾಸರು ಮಾಡ್ತಾರೆ ಅಂತ ನಾನು ಬೇಕಾದರೆ ನಿಮ್ಮ ಮುಂದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನಿಜಕ್ಕೂ ಯೂಟ್ಯೂಬ್ ಏನೇನೂ ಇಲ್ಲ, ಇಂಥ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ಬಿಟ್ಟ ಅಂದರೆ ನಿಜಕ್ಕೂ ನಿಮಗೆ ಈ ಯೂಟ್ಯೂಬ್ ಏನಿದೆ ಈಗ ಕಂಪ್ಯೂಟ್ರ್ಗ ಎಲ್ಲ ಸಂಪೂರ್ಣವಾಗಿ ಇಂಥ ಒಬ್ಬ ವ್ಯಕ್ತಿ ಮುಂದೆ ಬಂದು ನಿಂತ್ಕೊಂಡು ಅವನ ಕತೆ ಮಾಡ್ದ ಅಂದರೆ ಎಂಥ ಜನರನ್ನು ಆಕರ್ಷಣೆ ಮಾಡ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ನಿಜಕ್ಕೂ ಇದಕ್ಕೆ ಸಾಥ್ ಕೊಟ್ಟಿದ್ದು ಈ ಒಂದು ದೇವಾಲಯದ ಕೃಷ್ಣ ಅಪ್ಪ ಎಂಬ ಒಂದು ಪುರೋಹಿತರು ನನಗೆ ಸಾಥ್ ಕೊಟ್ಟರು.